ಪ್ರಮುಖವಾದದ್ದು. ನೀವು ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ಅನುಭವವನ್ನು ಹೊಂದಿದ್ದೀರಿ, ಗ್ರಾಜ್ಯುಯೇಟ್ಗಳಾಗಿದ್ದೀರಿ. ಇವರಿಗೆಲ್ಲ ಅಪಾರವಾದಂಥ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನು ಗ್ರಾಜ್ಯುಯೇಟ್ ಆದವನಲ್ಲ. ನಾನು 47ನೇ ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಫೈನಲ್ ಇಯರ್ ಓದ್ತಿರ್ಬೇಕಾದ್ರೆ ಚುನಾವಣೆ ರಂಗಕ್ಕೆ ಬಂದವನು ನಾನು. ಸೊ ನನಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, TAPMS, MLA, ಮಂತ್ರಿ, ಉಪಮುಖ್ಯಮಂತ್ರಿ, ನನಗೊಂದು ಎಜುಕೇಷನ್ ಆಗಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ. ಹಿಂದೆ ಯಾರು ಮಾಡಿದ್ರು, ಏನು ಮಾಡಿದ್ರು, ಅವರ ಸೇವೆ ಇವತ್ತು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ಮತ್ತು ಯಾರು ಆಡಳಿತದ ಬಗ್ಗೆ ನನಗೆ ಟೀಕೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ ಅಂಥೇಳಿ ಒಂದಿನ ನಾನು ತುಂಗಭದ್ರಾ ಡ್ಯಾಮ್ನಲ್ಲಿ ಅವತ್ತು ಅನೇಕರು ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ಡ್ಯಾಮು ಒಂದು ಗೇಟ್ ಒಡೆದೋದಾಗ ಅಲ್ಲಿ ಒಂದು ಮಾತು ಹೇಳಿ ಬಂದಿದ್ದೆ. ಇವತ್ತು ಕೂಡ ಅನೇಕರು ಅದನ್ನು ಬಳಸ್ತಾ ಇದ್ದಾರೆ. ಸೊ ನೀವೆಲ್ಲ ಸರ್ಕಾರಿ ನೌಕರರು ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿದ್ದವರು ಏನಿದ್ದೀರಿ, ನೀವು ಖಂಡಿತ ನೀವು ಶ್ರಮಜೀವಿಗಳು. ನಮ್ಮ ಸರ್ಕಾರದ ನಾಡಿ ಮಿಡಿತವನ್ನು ಇಟ್ಕೊಂಡಿರುವಂಥ ಒಂದು ಜನ. ಸರ್ಕಾರ ಮತ್ತು ಜನರ ಮಧ್ಯೆ ತಾವೊಂದು ದೊಡ್ಡ ಸೇತುವೆ. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದು ಕಡೆ ಶಿಕ್ಷಕ, ಒಂದು ಕಡೆ ರೈತಕ, ಕೃಷಿಕ, ಶಿಕ್ಷಕ, ಕೃಷಿಕ, ಸೈನಿಕ, ಇವರೆಲ್ಲ ಕೂಡ ಸೊ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಸೊ ಇವತ್ತು ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದು ಕೂತಿರಬಹುದು. ನನಗೆ ನನ್ನ ಇತಿಹಾಸ ಪುಟದಲ್ಲಿ ನಾವು ಏನು ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.25 ಲಕ್ಷ ಜನ ನಿಮಗೆ ಈ ನೌಕರ ಹುದ್ದೆಯನ್ನು, ಅಧಿಕಾರ ಹುದ್ದೆಯನ್ನು ಏನು ನಿಮ್ಮ ಶ್ರಮದಿಂದ, ನಿಮ್ಮ ಪಾರದರ್ಶತೆಯನ್ನು, ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಇದು ಜನರ ಸಾಮಾನ್ಯರ ಬದುಕಿಗೆ ಬದಲಾವಣೆ ತರಂಥ ಒಂದು ಜವಾಬ್ದಾರಿ ಆಗಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ನ ನಾನು ಓದಲಿಕ್ಕೂ ಇಷ್ಟ ಇಲ್ಲ. ನನಗೆ I don't believe in reading history or writing history. I believe in creating history. ಸೊ ಅದಕ್ಕೆ ಹೊಸ ಅಧ್ಯಾಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಸೊ ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಲಿ, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರಲಿ, ಇಲ್ಲಿರುವಂಥ ತಂತ್ರಜ್ಞಾನ, ಇಲ್ಲಿರುವಂಥ ವಿದ್ಯಾರ್ಥಿಗಳು, ಇಲ್ಲಿರುವಂಥ ಅನೇಕರು, ಇಡೀ ದೇಶ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ